ನುಗ್ಗೆ ಸೊಪ್ಪು ಆ್ಯಂಡ್ ನನಗೆ ತುಂಬ ಇಷ್ಟ. ಕಮ್ಮಿ ಅಂತ ಹೇಳಿದ್ರೆ ಒಂದು 10 ಪಪ್ಪಾಯ ಮರ ಇದೆ. ಕೋಳಿ ಜಗಳ ಅಂತವಲ್ಲ ಅದಿದೆ ನೋಡಿ. ನಮ್ಮ ಅಪ್ಪಾಜಿ ಹಾಲು ಕವಿಯೋದನ್ನ ನೋಡಿ ನನ್ನ ಮಗಳು ಕೂಡ ಹಾಲು ಕವಿಯೋದು ಪ್ರಾಕ್ಟೀಸ್ ಮಾಡ್ತಿದ್ದಾವೆ ಈಗಿಂದಾನೆ. ಸಂಜೆ ವೈಬ್ಸ್, ಸಂಜೆ ಟೀ ಟೈಮ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸಿಂಪಲ್ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಟೈಮು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಇವತ್ತು. ಆಲ್ಮೋಸ್ಟ್ 7:30 8 o'clock ಎದ್ದೆ. ಯಾಕೆಂದರೆ ನನ್ನ ಮಗಳು ನೆನೆ ಚೆನ್ನಾಗಿ ನಿದ್ದೆ ಮಾಡಿದ್ವು ಹಾಗಾಗಿ. ಆ್ಯಂಡ್ ಇವತ್ತು ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದಿದ್ರಿಂದ ತಿಂಡಿ ಇಡ್ಲಿ ಮಾಡಿದ್ದೆ ಆ್ಯಂಡ್ ಬಿಸಿಬೇಳೆಭಾತ್ ಕೂಡ ಮಾಡಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆ ಒರೆಸ್ಬೇಕಾದ್ರೆ ನೀರಿಗೆ ಸ್ವಲ್ಪ ಅರಿಶಿನ, ಹಾಗೆ ಉಪ್ಪು, 1 ರೂಪಾಯಿ ಕಾಯಿನು, ಹಾಗೆ ಗೋಮಂತ್ರ ಮತ್ತು ಪೆನಾಯಿಲ್ ಇಷ್ಟನ್ನು ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಪಾಸಿಟಿವ್ ಎನರ್ಜಿ ಇರುತ್ತಂತೆ, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಯಿತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಹಳ್ಳಿ ಅಂದಮೇಲೆ ಎಲ್ಲ ಕಡೆ ಮೂಟೆಗಳಿರುತ್ತೆ. ಇದು ಈ ವರ್ಷದ ನಮ್ಮ ರಾಗಿಯ ಫಸಲು. ಎಲ್ಲ ಕಲ್ಲು ಮಣ್ಣು ಎಲ್ಲ ಸಪ್ರೇಟ್ ಮಾಡಿ ಒಂದು ಲೆವೆಲಿಗೆ ಒಂದು 75% ಕ್ಲೀನ್ ಆಗಿರೋ ರಾಗಿನ ಇಲ್ಲಿಟ್ಟಿದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ರಾಗಿ ಇಲ್ಲಿ ಆಲ್ಮೋಸ್ಟ್ 1 2 3 4 5 6 ಮೂಟೆ ರಾಗಿನ ಕಟ್ಟಿಟ್ಟಿದ್ದಾರೆ. ಇನ್ನು ಒಂದು 4 ಮೂಟೆ ಇಲ್ಲೇ ಇದೆ. ಸೊ ನಮಗೆ ರೆಗ್ಯುಲರ್ ಆಗಿ ಮುದ್ದೆ ಬೇಕಲ್ವಾ, ಇದಿಷ್ಟು 1 ವರ್ಷಕ್ಕಾಗುತ್ತೆ ಅಷ್ಟೇ. ಮತ್ತು ನೆಕ್ಸ್ಟ್ ಇಯರ್ ಮತ್ತೆ ಬೆಳಿಲೇಬೇಕು. ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಗಿದೆ, ಎಲ್ಲ ಕೆಲಸ ಮುಗಿದಿದೆ. ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ. ಮತ್ತು ಕೋಳಿಗೆ ಮೇವು ಮಾಡಿದ್ನಲ್ಲ, ಅದಕ್ಕೂ ನೀರು ಹಾಕ್ಬಿಟ್ಟು ಬಂದಿದ್ದೀನಿ. ಮಧ್ಯಾಹ್ನ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. ಹೆಸರು ಕಾಳು ನೆನೆ ಹಾಕಿದ್ದೀನಿ. ಮನೆ ಹತ್ರ ಏನಾದರೂ ಸೊಪ್ಪು ಸಿಗುತ್ತಾ ನೋಡಬೇಕು. ಆ್ಯಕ್ಚುಲಿ ನುಗ್ಗೆ ಸೊಪ್ಪು ಮತ್ತು ಬಸಳೆ ಸೊಪ್ಪಿದೆ, ಅವೆರಡರ ಜೊತೆಗೆ ಹೆಸರು ಕಾಳು ಹಾಕಿ ಬಸ್ಸಾಂಬಾರು ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಹೇಳ್ತವೆ, ಗ್ರಾಬ್ ಮಾಡೋಕ್ಕೆ ಹೋಗೋಣ ಬನ್ನಿ. ಒಂದು ಚಿಕ್ಕದು ಬೌಲ್ ತೊಗೊತೀನಿ ಸೊಪ್ಪೆಲ್ಲ ಹಾಕ್ಕೊಳ್ಳೋಕ್ಕೆ. ಅಡುಗೆ ಮನೆ ಈ ಥರ ಇದೆ. ಎಲ್ಲ ಥರದ್ದು ಮಸಾಲ ಐಟಮ್ಸ್ಗಳು, ಕಾಳುಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಹಣ್ಣುಗಳು ಮತ್ತು ಮಿಕ್ಸ್ಚರ್ ಇದೆ. ಆ್ಯಂಡ್ ಇಲ್ಲೆಲ್ಲ ಏನು ತಿಂಡಿ ಮಾಡಿದ್ದೀನಿ, ಅದು ದೋಸೆ ಇಟ್ಟು, ಅಲ್ಲಿ ಉಪ್ಪಿನ ಜಾಡಿ. ಆ್ಯಂಡ್ ಆ್ಯಕ್ಚುಲಿ ಇದು ಸ್ಟವ್ 15 ವರ್ಷದ 16 ವರ್ಷದ ಹಳೇದಂತೆ. ನಿಜವಾಗ್ಲೂ ನಾವೀಗ ಲಾಸ್ಟ್ ಬರಲ್ಲ ಅನ್ಕೋತೀವಿ. ಸೊ ಸೊಪ್ಪನ್ನ ತಗೊಬರೋಣ. ನಮ್ಮಮ್ಮ ಏನಪ್ಪ ಅಂತ ಹೇಳಿದ್ರೆ, ಮನೆ ಹತ್ರನೇ ಆಲ್ಮೋಸ್ಟ್ ದೇವ್ರ ಪೂಜೆಗೆ ಬೇಕಾಗಿರೋ ಹೂಗಳು ಮತ್ತು ಕೆಲವೊಂದು ತರಕಾರಿಗಳು, ನುಗ್ಗೆ ಸೊಪ್ಪಾಗಿರ್ಬೋದು, ಮೆಣಸಿನ್ಕಾಯಿ, ಹೀಗೆ ತುಂಬ ತರಕಾರಿಗಳು, ಸೊಪ್ಪುಗಳು ಎಲ್ಲನೂ ಬೆಳೆದಿದ್ದಾವೆ. ನಾನು ಯಾವಾಗಲೂ ಹೇಳೋ ರೀತಿ ಅವ್ರ ಕೈಯಲ್ಲಿ ಚೆನ್ನಾಗಿ ಫಸಲು ಬರುತ್ತೆ. ಅವೇನೋ ತಿಂದೆಸ್ತೂ ಅಷ್ಟು ಚೆನ್ನಾಗಿ ಹುಟ್ಟಿರುತ್ತೆ. ಆಲ್ಮೋಸ್ಟ್ ಪಪ್ಪಾಯ ಗಿಡ ಮನೆ ಹತ್ರನೇ ಒಂದು 5 ರಿಂದ 6 ಪಪ್ಪಾಯ ಗಿಡ ಇದೆ. ಅಷ್ಟು ಕೂಡ ತಿಂದು ಸುಮ್ಮನೆ ಎಷ್ಟು ಹುಟ್ಟಿರೋದು, ಇನ್ನೂ ಒಂದು 3-4 ಚಿಗುರುತ್ತಾ ಇದೆ. ಕೈಗುಣ ಚೆನ್ನಾಗಿದೆ ಅಂತವಲ್ಲ ಹಾಗೆ. ಇದು ನುಗ್ಗೆ ಸೊಪ್ಪು ಆ್ಯಂಡ್ ನನಗೆ ತುಂಬ ಇಷ್ಟ ಬಸಳೆ ಸೊಪ್ಪು ಅಂತ ಹೇಳಿಬಿಟ್ಟು ಇದಿಷ್ಟು. ಆ್ಯಂಡ್ ಹೆಸರು ಕಾಳು ಹಾಕಿದ್ದೀನಿ. ಇಷ್ಟನ್ನು ಯೂಸ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು. 2 ದಿನಕ್ಕೊಂದ್ಸಲ ಪಪ್ಪಾಯ ಅಂತೂ ಸಿಗುತ್ತೆ. ಸಕ್ಕತ್ತಾಗಿ ಸ್ವೀಟಾಗಿರುತ್ತೆ. ನುಗ್ಗೆ ಸೊಪ್ಪಲ್ಲಿ ಕಡ್ಡಿ ಎಲ್ಲ ಬರುತ್ತೆ, ಚಿಕ್ಕ ಚಿಕ್ಕ ಎಲ್ಲ ಇರುತ್ತೆ. ಅದರಿಂದ ನೋಡ್ಕೊಂಡು ಬಿಡಿಸ್ಬೇಕು. ಹಾಗೆ ಹುಳುಗಳು ಇರುತ್ತೆ, ಹಂಗಾಗಿ ಬಿಡಿಸ್ತಾ ಇದ್ದೆ. ಬಿಸಿ ಬಿಸಿ ಬಸ್ಸಾರು ಮಾಡಿಕೊಂಡು ಒಂದು ರಾಗಿ ಮುದ್ದೆ ಮಾಡಿಕೊಂಡು ಬೆಣ್ಣೆನೋ ತುಪ್ಪನೋ ಹಾಕೊಂಡು ತಿಂತಾ ಇದ್ದಾವೆ. ನಿಜವಾಗ್ಲೂ ಸ್ವರ್ಗ. ಅದರಲ್ಲೂ ಹೊಲ್ದ ಹತ್ರ ಕುತ್ಕೊಂಡು ತಿಂದ್ರು ಮಾತ್ರ ಸಖತ್ತಾಗಿರುತ್ತಲ್ವ. ಏನು ಏನಮ್ಮ ಇನ್ನೊಂದ್ಸತಿ ಹೇಳಿ, ಇನ್ನೊಂದ್ಸಲ ಹೇಳಿ. ನನ್ನ ಮಗಳು ನಾವು ವಾರ ಪೂರ್ತಿ ಜೋಪಾನ ಮಾಡಿ ಪ್ರೀತಿ ಮಾಡಿ ಕೇರ್ ಮಾಡೋದು ನಾನು. ಬಟ್ ಅದು ಅಪ್ಪ ಅಪ್ಪ ಅನ್ನುತ್ತೆ ಯಾವಾಗಲೂ. ಏನಪ್ಪ ಮಾಡೋದು. ಇದು ಅಮ್ಮ ಆ್ಯಂಡ್ ಇದು ಮಗ. ಅಮ್ಮ ಮಗ. ಅಮ್ಮ ಕುಳ್ಳಿ ಇದ್ದಾವೆ, ಮಗ ನೋಡಿದ್ರೆ ಲಂಬು ಇದ್ದಾನೆ. ನೋಡಿ ಎಷ್ಟು ಡಿಫ್ರೆನ್ಸ್ ಅಲ್ವಾ. ನೋಡಿ ನಿಜವಾಗ್ಲೂ ಕೋಳಿ ಜಗಳನ್ನ ಡೈರೆಕ್ಟಾಗಿ ನಾನು ನೋಡಿರಲಿಲ್ಲ, ಮೂವೀಸಲ್ಲಿ ನೋಡಿದ್ದೆ. ರವಿ ಸರ್ದು ಒಂದು ಮೂವಿ ಇದೆಯಲ್ಲ, ಆ ಮೂವಿಲಿ ನೋಡಿದ್ದೆ. ಬಟ್ ಇವತ್ತು ನೋಡಿ ನಮ್ಮನೆ ಕೋಳಿಗಳು ಜಗಳ ಆಡ್ತಿದೆ. ಅವ್ರ ತಾಯಿ ಬಂದು ಜಗಳ ಬಿಡಿಸ್ತಿದ್ದಾವೆ. ಮೇ ಬಿ ಕೋಳಿ ಮರಿ ಹೋಗಿ ಅಮ್ಮಂಗೆ ಇಡಬೇಕು. ಅದಕ್ಕೆ ಈಗ ಇಬ್ಬರು ಅಮ್ಮಂದಿರು ಜಗಳ ಆಡ್ತಿದ್ದಾವೆ.
ನಮ್ಮ ಅಮ್ಮಂಗೆ ಹೆಂಗೆ ಗೊತ್ತಾ, ಏನಾದರೂ ಸಿಟಿನಾರು ಇದ್ವೆ, ಅಯ್ಯೋ ನನ್ನ ಕುರಿ, ನನ್ನ ಕೋಳಿ, ನನ್ನ ನಾಯಿ, ಅಯ್ಯೋ ನನ್ನ ಹಸ ಅಂತ ಅಂತಿರ್ತವೆ. ಸೊ ಬಂದ ತಕ್ಷಣ ನಾಯಿ ಮರಿ ಏನು ಊಟ ಹಾಕಿಲ್ಲ ಅಂತನೋ ಏನೋ, ನನ್ನನ್ನು ಮಾತಾಡಿಸ್ತಿಲ್ಲ ಅಂತನೋ ಕುಯ್ಯೋ 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 ಅಂತ ಇತ್ತು. ನಮ್ಮಮ್ಮ ಬೀಟಲ್ನ ಮಾತಾಡಿಸ್ತಾ ಇದ್ವು. ಇವನು ಬೀಟಲ್ಲು. ಇವನು ಬಂದು ಚಿನ್ನಪ್ಪಣ್ಣ ಅಂತ ಹೇಳಿ ನಮ್ಮಮ್ಮ ಹೆಸರಿಟ್ಟಿರೋದು. ಚಿನ್ನಪ್ಪಣ್ಣ ಅಂತ ಅಮ್ಮನ ವಾಯ್ಸ್ ಕೇಳಿದ್ರೆ ಸಾಕು ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂಥರ ಅಮ್ಮ ಪ್ರಾಣಿಗಳನ್ನೆಲ್ಲ ಮಕ್ಕಳು ಥರನೇ ನೋಡ್ಕೊಂಡಿದ್ದಾವೆ, ನಾಯಿ, ಬೆಕ್ಕು, ಕುರಿ, ಕೋಳಿ ಅಂತ ಎಲ್ಲ. ಅವ್ರಿಗೆ ಅದೇ ಪ್ರಪಂಚ ಆಗೋಗ್ಬಿಟ್ಟಿದೆ. ಅವ್ರು ಊಟ ಮಾಡ್ತಾವೋ ಇಲ್ವೋ, ಕುರಿ, ಕೋಳಿ, ನಾಯಿಗೆಲ್ಲ ಟೈಮ್ ಟು ಟೈಮ್ ಊಟ ಹಾಕ್ಬಿಡ್ಬೇಕು, ಅದು ರೂಲ್ಸು. ಮನೆ ಒಳಗೆ ಚಿನ್ನಪ್ಪಣ್ಣ ಬಂದಿದ್ದ, ಅವನಿಗೆ ಊಟ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಈ ಥರ ಮನೆಯೊಳಗೆಲ್ಲ ಬಿಟ್ಕೊಳ್ಳಲ್ಲ, ಯಾಕೆಂದರೆ ಏನಾದರೂ ಅದರಲ್ಲಿ ಉಣ್ಣೆ ಚಿಕ್ಕಟಗಳಿರುತ್ತೆ, ಅದು ಮಗುಗೆ ಇನ್ಫೆಕ್ಷನ್ ಆದರೆ ಅಂತ ಹೇಳಿಬಿಟ್ಟು. ಬಟ್ ಇವತ್ತು ಅಪರೂಪಕ್ಕೆ ಮನೆ ಒಳಗೆ ಬಂದಿತ್ತಲ್ಲ, ಓಡ್ಸೋಕ್ಕೆ ಯಾಕೋ ಮನಸ್ಸಾಗಲಿಲ್ಲ, ತುಂಬ ಚೆನ್ನಾಗಿ ಆಟ ಆಡ್ತಾಯಿತ್ತು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಮನೇಲಿ ಯಾವಾಗಲೂ ಮಾಡಿದ್ದು ಒಂದೇ ಒಂದು ದೋಸೆ ಉಳಿದಿತ್ತು, ಮುಸ್ರೆ ಬಾನಿಗೆ ಹಾಕ್ತೀನಿ ಅಂದೆ. ಬಟ್ ಬೇಡ, ಮೇಕೆ ಕೊಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಹಾಗೆ ಇಟ್ಟಿದ್ರು, ಅದು ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು. ಹೆಂಗೂ ಚಿನ್ನಪ್ಪಣ್ಣ ಬಂದಿದ್ನಲ್ಲ ಅಂತ ಹೇಳ್ಬಿಟ್ಟು ಅವನ ಜೊತೆ ಕುತ್ಕೊಂಡು ಅವನಿಗೆ ತಿನ್ನಿಸ್ದೆ. ತುಂಬ ಚೆನ್ನಾಗಿ ತಿಂದ. ಅವನಿಗೇನಪ್ಪ ಅಂತ ಹೇಳಿದ್ರೆ ಈ ರಾಗಿ ಅಕ್ಕಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅಮ್ಮ ಯಾವಾಗಲೂ ಏನು ಮಾಡ್ತವೆ ಅಂತ ಹೇಳಿದ್ರೆ, ಏನಾದರೂ ರಾಗಿ ಅಕ್ಕಿ ಎಲ್ಲ ತೆಗೆದ್ವೆ ಅದ್ರದ್ದು ಬಾಯಿ, ಚೀಲದ ಬಾಯಿ ಹಂಗೆ ಬಿಟ್ಟಿರ್ತವೆ, ಇವನು ಹೋಗಿ ತಿಂತಾ ಇರ್ತಾನೆ. ಬಟ್ ಈ ಸಲ ನಾನು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಮೇ ಬಿ ಬೈಕೊಂಡ ಅನಿಸುತ್ತೆ. ಎಲ್ಲ ಕಡೆ ಹುಡುಕ್ತಾ ಇದ್ದ, ಎಲ್ಲೂ ಏನೂ ಕಾಣಿಸ್ತಾ ಇಲ್ವಲ್ಲ ತಿನ್ನೋಕ್ಕೆ ಅಂತ. ನನಗೂ ಪ್ರಾಣಿಗಳಂದರೆ ತುಂಬ ಇಷ್ಟ, ಆದರೆ ಮನೆ ಒಳಗೆಲ್ಲ ಬಿಟ್ಕೊಳ್ಳಲ್ಲ, ಸ್ವಲ್ಪ ಕಮ್ಮಿ. ಮೊದಲೆಲ್ಲ ಕೋಳಿ ಅಡುಗೆ ಮನೆಗೆ ಬಂದು ಕುಕ್ಕರಲ್ಲಿ ಇಟ್ಟಿದ್ದ ಅನ್ನ ಎಲ್ಲ ತಿಂತಾಯಿತ್ತು ಕುಕ್ಕೊಂಡು. ಬಟ್ ನಾನು ಬಂದಮೇಲೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ. ಸ್ವಲ್ಪ ಭಯ, ಗೆಬ್ಬು ಬಿಟ್ರೆ ಅಥವಾ ಗುದ್ದುಬಿಟ್ರೆ ಕಚ್ಚಿಬಿಟ್ರೆ ಅಂತ, ಹಾಗಾಗಿ. ಆ್ಯಂಡ್ ಮನೆ ಒಳಗೆ ಗಲೀಜು ಮಾಡುತ್ತೆ, ಅದಕ್ಕೋಸ್ಕರ ಅಷ್ಟೆ. ಸಂಜೆ ಆದರೆ ನಮ್ಮ ಮನೇಲಿ ಇದು ನಾರ್ಮಲ್ ರೂಟೀನ್, ಹಾಲು ಕರೆದು ಹಾಲು ಹಾಕೋದು. ಹಳ್ಳಿಲಿದ್ದರೆ ಎಲ್ಲರಿಗೂ ಗೊತ್ತಿರುತ್ತೆ, ನನಗೂ ಇಷ್ಟ. ಬಟ್ ಈಗ ಕವಿಯಲ್ಲ ಅಷ್ಟೇ. ಆ್ಯಂಡ್ ನಮ್ಮ ಅಪ್ಪಾಜಿ ಹಾಲು ಕವಿತವನ್ನ ನೋಡಿ ನನ್ನ ಮಗಳು ಕೂಡ ರಿಯಾಕ್ಟ್ ಮಾಡ್ತಾಯಿದ್ವು. ಅಪ್ಪಾಜಿ ಹೇಳ್ಕೊಟ್ಟಿದ್ದೇವೆ ಚರ್ರ ಚರ್ರ ಅಂತ ಹೇಳ್ಬಿಟ್ಟು, ಅವಳನ್ನು ಕೈ ಮ್ಯಾಕ್ ಹಿಂಗೆ ಹಾಲು ಕವಿಬೇಕು ಅಂತ ಹೇಳಿ ತೋರಿಸ್ತಾ ಇದ್ವು. ಇದು ಬಂದು ಸಂಜೆ ಸ್ನ್ಯಾಕ್ಸು. ಟೀ ಅಪ್ಪಾಜಿ ನಾನು ಇಬ್ಬರೇ ಕುಡಿಯೋದು, ಹಾಗಾಗಿ ಅಪ್ಪಾಜಿ ನಾನು ಜೊತೆಲೇ ಹೊರಗಡೆ ಕೂತ್ಕೊಂಡು ಆರಾಮಾಗಿ ಟೀ ಕುಡಿದ್ವಿ. ಇದಾಗಿತ್ತು ನನ್ನ ಹಳ್ಳಿ ಜೀವನದ ಒನ್ ಆಫ್ ಬ್ಯೂಟಿಫುಲ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.